ಇವತ್ತು ರಾಯಂದು ಫಸ್ಟ್ ಬರ್ತ್ಡೇ. ಹಾಗೆ ನಾವು ಇವತ್ತು ಬೆಳಗ್ಗೆ ಬೇಗ ಎದ್ದೀಗ ಟೆಂಪಲ್ಗೆ ಹೋಗ್ಬೇಕಂತ ಈಗ ಹೊರಟಿದ್ವಿ. ನಾನು ಬರೋದೇ 1.5 ವರ್ಷ ಆಗ್ತದೆ ಇಲ್ಲಿಗೆ ಟೆಂಪಲ್ಗೆ. ಏರಿಯವು ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ರಾಯಂದು ಫಸ್ಟ್ ಬರ್ತ್ಡೇ. ಹಾಗೆ ನಾವು ಇವತ್ತು ಬೆಳಗ್ಗೆ ಬೇಗ ಎದ್ದೀಗ ಟೆಂಪಲ್ಗೆ ಹೋಗ್ಬೇಕಂತ ಈಗ ಹೊರಟಿದ್ವಿ. ಸೊ ಹಾಗೆ ಪಡ್ಡೆರಬೆಟ್ಟಿಗೆ ಹೋಗಿ ಮತ್ತು ಹನುಮಾನ್ ಟೆಂಪಲ್ಗೆ ಹೋಗಿ ಬರೋಣ ಅಂತ ಹೇಳಿ ಈಗ ಹೊರಟಿದ್ದೇವೆ. ಇನ್ನು ರಿಕ್ಷಾ ಬರ್ತದೆ ಮತ್ತು ರಾಯನ್ನು ಕೂಡ ರೆಡಿ ಮಾಡಿ ಮಲಗಿಸಿದ್ದೇನೆ. ಅವನು ಮಲಗಿದ್ದಾನೆ. ಈಗ ರಿಕ್ಷಾ ಬಂತು, ಇನ್ನು ನಾವು ಟೆಂಪಲ್ಗೆ ಹೋಗಿ ಬರ್ತೇವೆ. ರಾಯನ್ ಇದ್ದಿರಲಿಲ್ಲ, ಸೊ ಹಾಗೆ ನಾವು ಅವನನ್ನು ಕರ್ಕೊಂಡು ಬಂದ್ವಿ. ರಿಕ್ಷಾದಲ್ಲಿ ಕುತ್ಕೊಳಿಸುವಾಗ ಸ್ವಲ್ಪ ಎಚ್ಚರ ಆಯಿತು. ಇವರು ಇಟ್ಕೊಂಡಿದ್ದಾರೆ, ಅವನಿಗೆ ಸ್ವಲ್ಪ ನಿದ್ದೆಯಲ್ಲಿದ್ದಾನೆ. ಅಂದರೆ ಅವನು ಮಲಗಿದ್ದಲ್ಲ, ಸೊ ಹಾಗೆಯೇ ಕರ್ಕೊಂಡು ಬಂದದಲ್ಲ, ಹಾಗೆ ನಿದ್ದೆಯಲ್ಲಿದ್ದಾನೆ. ಇನ್ನು ನಾವು ಬಟ್ಟೆಲ್ಲ ಬಿಟ್ಟು ಟೆಂಪಲ್ಗೆ ಹೋಗಿ ಬರೋಣ ಅಂತ ಹೇಳಿ ಈಗ ರಿಕ್ಷಾದಲ್ಲಿ ಮೊದಲು ಅಲ್ಲಿಗೆ ಹೊರಟಿದ್ದೇವೆ. ಇನ್ನು ಪಟ್ಟೆರಪೆಟ್ಟು ಟೆಂಪಲ್ಗೆ ನಾವು ರೀಚ್ ಆದ್ವಿ. ನಾನು ಎಷ್ಟೋ ಸಮಯದ ನಂತರ ಬರೋದಿಲ್ಲಿಗೆ, ಪ್ರೆಗ್ನೆಂಟ್ ಆದ ನಂತರ ನಾನು ಇಲ್ಲಿಗೆ ಬಂದಿರಲಿಲ್ಲ. ಸೊ ಹಾಗೆ ಇಲ್ಲಿಗೆ ರೀಚ್ ಆದ್ವಿ. ರಾಯನ್ನ ಮೊದಲು ಕರ್ಕೊಂಡು ಬರೋದಲ್ಲ, ಫಸ್ಟ್ ಟೈಮ್ ರಾಯನ್ನ ಕರ್ಕೊಂಡು ಬರೋದು ಪಟ್ಟೆರಪೆಟ್ಟು ಟೆಂಪಲ್ಗೆ. ರಾಯಿಗೆ ಬೊಟ್ಟು ಮಲ್ಲಾತಂಡಿಯ, ರಾಯಿಗೆ ಮುಂಡದ ಬೊಟ್ಟು ಮಲ್ಲಾತನ್ ಮೆಲ್ಲ. ಬಾಬಾ ಜೋಜದಡಿ ಬತ್ತಿ ಶಾಮಿ ಚಾಮಿ ಚಾಮಿ ಅಪ್ಪಿ ಬಾಬಾ ಚಾಮಿ ಅಪ್ಪಿ ರಾಯಿದು ಫೋಟೋ ತೆಗಿಯೋದು, ಬರ್ತ್ಡೇದು. ಅಲ್ಲಿ ಕುಚಿ ಕುಚಿ ಸ್ಮೈಲ್ ಪ್ಲೀಸ್. ರಾಯ್ ಪಿರ ಪಿರ ಅಲ್ಪಗುಳ್ಳಲ್ಲಿ ಜನ ರಾಯ್ ರಾಯ್ ಮುದಲಿ ಹೇ ಕಿಟಿಪಾಯ್ ಕಿಟಿಪಾಯ್. ಸೊ ನಾನು ಬರೋದೇ 1.5 ವರ್ಷ ಆಗ್ತದೆ ಇಲ್ಲಿಗೆ ಟೆಂಪಲ್ಗೆ. ಇಲ್ಲದ್ರೆ ಪ್ರತಿ ವರ್ಷ ಕೂಡ ಇವರು ಬಂದಾಗ ನಾನು ಬಂದೇ ಬರ್ತೇನೆ ಇಲ್ಲಿಗೆ. ಸೊ ಹಾಗೆ ಪ್ರೆಗ್ನೆಂಟ್ ಆದ ನಂತರ ಬರಲಿಕ್ಕಾಗಲಿಲ್ಲ. ಸೊ ಇನ್ನು 1.5 ವರ್ಷದ ನಂತರ ಈ ಪ್ಲೇಸಿಗೆ ನಾನು ಬರೋದು. ಅದು ಕೂಡ ನಮ್ಮ ರಾಯನ್ನ ಕರ್ಕೊಂಡು ಬಂದದ್ದು. ಸೊ ತುಂಬ ಖುಷಿ ಆಗ್ತದೆ. ಪ್ರತಿ ವರ್ಷ ಕೂಡ ಇವರು ಬಂದರೆ ಬಂದೇ ಬರ್ತೇವಲ್ಲ ಇಲ್ಲಿಗೆ. ಸೊ ಇನ್ನು ರಿಕ್ಷಾ ಕೂಡ ವೆಯ್ಟ್ ಮಾಡ್ತಾ ಉಂಟು. ಇಲ್ಲದ್ರೆ ನಾವು ಸ್ಕೂಟಿಯಲ್ಲಿ ಬರೋದಾದರೆ ಬೇಗ ಬರ್ತೇವೆ. ಸೊ ನಾವು ಪಡ್ಡೆರಬೆಟ್ಟು ಟೆಂಪಲಿಂದ ಸೀದಾ ನಾವು ಹನುಮಾನ್ ಟೆಂಪಲ್ಗೆ ಈಗ ಹೊರಟ್ವಿ. ಇಲ್ಲಿಂದ ಹೊರಡುವಾಗ ಮಳೆ ಇರಲಿಲ್ಲ, ಮೋಡ ಇತ್ತು. ಆದರೆ ಅಲ್ಲಿಗೆ ರೀಚ್ ಆಗುವ ನಡುವಲ್ಲಿ ಜೋರು ಮಳೆ ಬಂತು. ಮತ್ತು ಅಲ್ಲಿ ರೀಚ್ ಆಗುವಾಗ ಅಷ್ಟೊಂದು ಮಳೆ ಇರಲಿಲ್ಲ, ಅಲ್ಲಿ ಕೂಡ ಕಮ್ಮಿ ಆಯಿತು. ಇನ್ನು ತುಂಬ ಟ್ರಾಫಿಕ್ ಇತ್ತು ಹೋಗುವಾಗ. ಅಲ್ಲಿ ಇನ್ನು ವೀಡಿಯೋಸ್ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ, ಒಳಗಡೆ ಎಲ್ಲ ಓಡಿಲ್ಲಲ್ಲ. ಸೊ ಹಾಗೆ ಇಲ್ಲಿಂದ ದೂರದಿಂದ ನಾನು ವೀಡಿಯೋಸ್ ಮಾಡಿ ಆನಂತರ ಅಲ್ಲಿ ಕೈ ಮುಗಿದು ಇನ್ನು ಮನೆಗೆ ಹೊರಟ್ವಿ. ಮನೆಯಲ್ಲಿ ಅಂತ ಹೇಳಿದರೆ ಇವತ್ತು ಚಿಕ್ಕದೊಂದು ಕೇಕ್
ಕೇಕ್ ತರ್ತೇನೆ ಅಂತ ಹೇಳಿ ಇವರ ತಮ್ಮನ ಹೆಂಡತಿ ಹೇಳಿದರು. ಸೊ ಹಾಗೆ ಇವತ್ತು ಚಿಕ್ಕದು ಕೇಕ್ ಕಟ್ ಮಾಡೋಣ ಅಂತ ಹೇಳಿ ನನ್ನ ಅಮ್ಮ ಮತ್ತು ನನ್ನ ತಮ್ಮ ಬರ್ತಾರೆ. ಸೊ ಹಾಗೆ ಅವರು ಬರುವಾಗ ಒಂದು ರಾಯ್ದು ರಿಯಾಕ್ಷನ್ ನೋಡೋಣ ಹೇಗಿರುತ್ತೆ ಅಂತ. ಸೊ ನೋಡಿ, ಈಗ ಅಜ್ಜೊಟ್ಟಿಗೆ ಆಟ ಆಡ್ತಿದ್ದಾನೆ ಇವನು. ನನ್ನ ಅಮ್ಮ ಮತ್ತು ತಮ್ಮ ಬಂದರು ನೋಡಿ ರಾಯ್ದು ರಿಯಾಕ್ಷನ್ ಹೇಗುಂಟಂತ ಹೇಳಿ. ಅಲ್ಪನ್ ಅಲ್ಪನ್ ಅಂತ ಏರಿ ಅವು ಬರ್ಡೇ ಬಾಯ್ ಬರ್ಡೇ ಬಾಯ್. ಹೆಂಗಳು ಬಂತೀನಿ ಐನಾರ ಆತನು ರಾಯು ಓರಿ ಅವ ಮಗ ಜೇತನ್ ಮಂಡಿ ಎಲ್ಲಾರ ಹಾಪುನೊಂದು ಬೇಗ ಬರ್ತೀನಿ ರಾಯು ಇಲ್ಲಿ ನಾವು ಕೇಕ್ ಕಟ್ ಮಾಡಬೇಕಂತ ಹೇಳಿ ಇಲ್ಲಿ ಟೇಬಲ್ಗೆ ಡೆಕೋರೇಟ್ ಮಾಡ್ತಿದ್ದೇವೆ. ಅವನ ಕಾರೆಲ್ಲ ಇಟ್ಟು ಉಂಟಲ್ಲ, ಸುತ್ತ ಅವನದು ಕಾರೆಲ್ಲ ಇಟ್ಟು ನಡುವಲ್ಲಿ ಕೇಕ್ ಇಟ್ಟು ಮತ್ತು ಸುತ್ತ ಚಾಕ್ಲೇಟ್ ಎಲ್ಲ ಇಡೋಣ ಅಂತ ಹೇಳಿ ಇಲ್ಲಿ ನಾವು ಡೆಕೋರೇಟ್ ಮಾಡ್ತಿದ್ದೇವೆ. ರಾಯಿಗೆ ಇದನ್ನೆಲ್ಲ ನೋಡಿಟ್ಟರೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿತ್ತು. ಫಸ್ಟ್ ಟೈಮ್ ಅಲ್ಲ ಸೆಲೆಬ್ರೇಟ್ ಮಾಡೋದು ಈ ಥರ. ಸೊ ಹಾಗೆ ಅವನಿಗೂ ಕೂಡ ತುಂಬ ಖುಷಿ ಆಯಿತು. ಸೊ ಹಾಗೆ ನಾವಿಲ್ಲಿ ಎಲ್ಲ ಕೂಡ ಡೆಕೋರೇಟ್ ಮಾಡೋಣ ಅಂತ ಹೇಳಿ ಇಲ್ಲಿ ರೆಡಿ ಮಾಡ್ತಿದ್ದೇವೆ. ಎಲ್ಲ ಊರಿ ಬರ್ತದ ಹೋಯ್ತು ಚರಿಷ ದಿವಸ ಮೇ ಹೋಗ್ಬೇಕ ಬೂರುಂಡ ತೂಕರ್ನಂಗ ಪ್ರೇಕ್ಷಕರ್ನ ಏನಾರ ಅದು ಕೋಳಿ ತೋಜು ಅಯ್ಯೋ ರಾಯು ರಾಯು ಇಂಚು ಬಗ್ಗದಿಲ್ಲ ಗುಲಾಯ್ಬಾಡು ಒಂಜಿ ಬೇಲೆ ಮಾತಾಡ ಇವತ್ತು ಬರ ಎಂಕುಳು ಇಂಚಿದೇನು ಹಂಚಿ ಒಪ್ಪಿನಿ, ಅಂಚಿದೇನು ಇಂಚಿ ಒರ್ಪಿನಿ. ಅವೇನು ಓಪನ್ ಮಲ್ಪಲಿ ಒಂದು ಸೈಡ್ ಅಂಚಿದಿಲ್ಲಿ ಇಂಚಿದಿಲ್ಲಿ ಮೂರುಂಡ ఆయన ಮಂಡೆ ತಂದಿದ್ದಿಲ್ಲ ಆಯ್ದಿಂಡಿ ಬಾಯಿ ಬಿಡಗಳಲ್ಲಿ ಚಿಚಿ ಚಿಚಿ ಇಲ್ಲಿ ರಾಯನ ಮೊದಲ ಬಾರಿಗೆ ಕೇಕ್ ಕಟ್ ಮಾಡ್ತಿದ್ದೇನೆ. ಫಸ್ಟ್ ಬರ್ತ್ಡೇ ರಾಯನ ಹೇಗೆ ರೆಡಿಯಾಗಿ ಕೇಕ್ ಕಟ್ ಮಾಡ್ತಿದ್ದೇನೆ ನೋಡಿ. ನಂಗಂತ ಹೇಳಿದರೆ ಇವನಿಗೆ 1 ವರ್ಷ ಅಷ್ಟು ಬೇಗ ಆಯ್ತಂತ ಹೇಳಿ ನನಗೇನೆ ನಂಬಲಿಕ್ಕೆ ಆಗ್ತಿಲ್ಲ. ಮೊನ್ನೆ ಹುಟ್ಟಿದ ಥರ ಉಂಟು. ಸೊ ಹಾಗೆ ಫಸ್ಟ್ ಬರ್ತ್ಡೇ ಕೂಡ ಇವತ್ತು ಆಯಿತು ನೋಡಿ. ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ, ತುಂಬ ಅಂದರೆ ಗ್ರ್ಯಾಂಡಾಗಿ ಇದಾಗಿ ಆಯಿತು. ಇನ್ನು ನಮ್ಮದು ಗ್ರ್ಯಾಂಡಾಗಿ ಮಾಡೋಣ ಅಂತ ಹೇಳಿ ನಾವು ಅಂದ್ಕೊಂಡಿದ್ದೇವೆ. ಒಂದು ನಮ್ಮದು ಮನೆ ಗೃಹ ಪ್ರವೇಶ
ಗೃಹಪ್ರವೇಶ ಉಂಟಲ್ಲ, ಸೊ ಹಾಗೆ ಆವತ್ತಿನ ರಾತ್ರಿ ಇವನ ಬರ್ಡೇ ಎಲ್ಲ ಇಡೋಣ ಅಂತ ಹೇಳಿ ನಾವು ಅಂದ್ಕೊಂಡಿದ್ವಿ. ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇರ್ತಾರಲ್ಲ, ತುಂಬ ಖುಷಿ ಆಗ್ತದೆ ಅಂತ ಹೇಳಿ ನಾವು ಅಂದ್ಕೊಂಡಿದ್ವಿ. ಇನ್ನು ನನ್ನ ತಮ್ಮ ಹೆಂಡತಿ ಇವತ್ತು ಕೇಕ್ ತರ್ತೇನೆ ಅಂತ ಹೇಳಿದ್ದೆಲ್ಲ, ಸೊ ಹಾಗೆ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ನಾವೇ ಇವತ್ತು ಸೆಲೆಬ್ರೇಟ್ ಮಾಡಿದ್ವಿ. ಯಾರನ್ನು ಕೂಡ ಅಷ್ಟೊಂದು ಕರೀಲಿಲ್ಲ, ಯಾಕಂತ ಹೇಳಿದರೆ ಸಿಂಪಲ್ ಅಲ್ಲ. ಸೊ ಹಾಗೆ ಮನೆಯಲ್ಲೇ ಮಾಡೋಣ ಅಂತ ಹೇಳಿ ಇವತ್ತು ಸೆಲೆಬ್ರೇಟ್ ಮಾಡಿದ್ವಿ. ತುಂಬ ಖುಷಿ ಆಯಿತು. ಸಿಂಪಲ್ಲಾಗಿ ಈ ಥರ ಇದ್ರೇ ತುಂಬ ಖುಷಿ ಆಗ್ತದೆ ನಿಜವಾಗಿ. ಅವನು ಸಿಹಿ ಫಸ್ಟ್ ಟೈಮ್ ತಿನ್ನೋದು ಕೇಕ್. ನಾನು ಇಲ್ಲಿ ತನಕ ಕೊಡಲಿಲ್ಲ ಅವನಿಗೆ, ಇದು ಫಸ್ಟ್ ಟೈಮ್ ಅಲ್ಲ. ಸೊ ಅವನಿಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತುಂಟು ಅದನ್ನು ತಿಂದು ಇನ್ನೂ ಬೇಕಂತ ಹೇಳಿ. ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.